ನಮಸ್ಕಾರ. ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. ಇನ್ನೇನು ಅಂತಾರಾಷ್ಟ್ರೀಯ ಯೋಗ ದಿನ ಬರ್ತಾ ಇದೆ. ಇದೇ ಜೂನ್ 21, ಅಂದರೆ ಮುಂದಿನ ತಿಂಗಳು ಜೂನ್ 21ನೇ ತಾರೀಕು ನಾವೆಲ್ಲ ಆಚರಣೆಯನ್ನು ಮಾಡಲಿಕ್ಕಿದ್ದೀವಿ. ಸೊ ಯೋಗ ದಿನ ಜೂನ್ 21 ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ದಿನ. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರ ಜೊತೆಗೆ ಈ ವರ್ಷ 2026ರಲ್ಲಿ ಏನು ಯೋಗ ಡೇ ಬರ್ತಾ ಇದೆಯಲ್ಲ, ಅದು ಮತ್ತಿಷ್ಟು ವಿಶೇಷತೆಯನ್ನು ಪಡೆದಿದೆ. ಏನಪ್ಪ ಅದು ಅಂತ ನಮಗನ್ನಿಸ್ಬೋದು. ಅವತ್ತಿನ ದಿವಸ ಅಂತಂದರೆ ಅದು ಭಾನುವಾರ ದಿವಸ ಬಂದಿದೆ, ಹೌದಾ? ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ನಾವು ನೋಡೋದಾಯಿತು ಅಂತಂದರೆ ಅವತ್ತಿನ ದಿವಸ ಸಪ್ತಮಿ ತಿಥಿ ಬಂದಿದೆ. ಅವತ್ತು ಭಾನುವಾರದ ದಿವಸ ಸಪ್ತಮಿ ತಿಥಿ ಬಂದಿತ್ತು ಅಂತಂದರೆ ಅದು ಒಂದು ಮಹಾಪರ್ವ ಕಾಲ. ಅದು ಯಾವುದಕ್ಕೆ? ಯೋಗಕ್ಕೆ ಅಂತಂದು ಹೇಳಿ, ಯೋಗಕ್ಕೆ, ಸೂರ್ಯ ನಮಸ್ಕಾರಕ್ಕೆ ಅಂತಂದು ಹೇಳಿ. ಹಾಗಾಗಿ ಆ ದಿವಸವನ್ನು ಯಾರು ಯೋಗದಿಂದ ವಂಚಿತರಾಗೋದು ಬೇಡ. ಎಲ್ಲರೂ ಯೋಗದ ಅಭ್ಯಾಸವನ್ನು ಮಾಡ್ತಾನೆ ಹೋಗೋಣಂತೆ. ಅದು ನಮಗನ್ನಿಸ್ಬೋದು, ಹಾಗಿದ್ರೆ ಜೂನ್ 21 ಅವತ್ತೊಂದು ದಿವಸ ಮಾಡಿ ಬಿಟ್ಬಿಟ್ರೆ ಆಯಿತಾ? ಖಂಡಿತ ಇಲ್ಲ. ಅವತ್ತು ಜೊತೆಗೆ ಪ್ರತಿನಿತ್ಯ ಅದು ಆಗಲೇಬೇಕು. ಅವತ್ತಿನ ದಿವಸ ಅಂತರೂ ಸ್ಪೆಷಲಿ ಬಿಡುವಂಥದ್ದು ಬೇಡ. ಸೊ ಹಾಗಾಗಿ ಇದನ್ನು ತಮ್ಮೆಲ್ಲರಿಗೊಮ್ಮೆ ನೆನಪು ಮಾಡೋಣ ಅಂತಂದು ಹೇಳಿಬಿಟ್ಟು ಹೇಳಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.